ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ್ಮ ಹರ್ಷಿತಾ. ಸೊ ನಾನಿವಾಗ ಈವ್ನಿಂಗ್ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಟೈಮ್ ಅಂದರೆ 6:30 ಆಯಿತು. ಆಲ್ಮೋಸ್ಟ್ ಎಲ್ಲ ಕೆಲಸನ ಎಲ್ಲ ಮುಗಿಸಿದ್ದೀನಿ. 2 ರೌಂಡ್ ಮನೆ ಬೆಳಗ್ಗೆ ಕ್ಲೀನ್ ಮಾಡ್ತೀನಿ, ಸಾಯಂಕಾಲನೂ ಕೂಡ ಒರೆಸಿ ಎಲ್ಲ ಕ್ಲೀನ್ ಮಾಡ್ತೀನಿ. ನೋಡ್ಬೋದು ಎಲ್ಲನೂ ಕೂಡ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಸೊ ತುಂಬಾ ಅಂದರೆ ನೀನು ನೈಟಿಗೆ ಅಡುಗೆ ಪ್ರಿಪೇರ್ ಮಾಡಬೇಕು, ಚಪಾತಿ ಮತ್ತು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಗಳಿಗೆ ಬೇರೆ ಸ್ಕೂಲ್ಗೆ ರಜಾ ಇರೋದ್ರಿಂದ ಬೆಳಗ್ಗೆಯಿಂದ ಏನಾಗುತ್ತೆ ಒಂಥರ ಆ ಒಂದು ಇನ್ ಟೈಮ್ಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಎಲ್ಲ ಮಕ್ಕಳಿಗೂ ಕೂಡ ತಾಯಂದ್ರಿಗೂ ಕೂಡ ಇದೇ ಆಗಿರುತ್ತೆ. ಅಂದರೆ ಎಲ್ಲರೂ ಕೂಡ ಅಂದರೆ ಸ್ಕೂಲ್ಗೆ ಹೋದಾಗ ಟೈಮ್ ಸಿಗ್ತಾಯಿತ್ತು, ಫ್ರೀ ಟೈಮ್ ಸಿಗ್ತಾಯಿತ್ತು. ಆವಾಗ ಎಲ್ಲನೂ ಕೂಡ ಕೆಲಸನ ಬೇಗ ಬೇಗ ಮಾಡಿ ಮುಗಿಸ್ಬೋದಿತ್ತು. ಬಟ್ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಬೇಗ ಬೇಗ ಕೆಲಸನ ಮಾಡಿ ಮುಗ್ಸೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ಅದು ಕೊಡು ಇದು ಕೊಡು ಅಂತ. ನನ್ನ ಮಗಳು ಅಂತೂ ಫುಲ್ ಬೆಳಗ್ಗೆಯಿಂದ ಮಧ್ಯಾಹ್ನ ಹೊತ್ತು ಮಲ್ಕೊಳ್ಳೋದು ಇಲ್ಲ. ಸೊ ಹಾಗಾಗಿ ನಿಧಾನ ಆದರೂ ಪರವಾಗಿಲ್ಲ ಅಂತ ಕೆಲಸ ಎಲ್ಲ ನಿಧಾನವಾಗಿ ಮಾಡ್ತೀನಿ. ಇವತ್ತಿನ ವ್ಲಾಗಲ್ಲಿ ರೆಸಿಪಿ ಎಲ್ಲನೂ ಕೂಡ ಬರುತ್ತೆ, ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇರ್ಬೋದು, ನಾನು ಇದನ್ನು ಹೊಸದು ಕವರ್ ತೊಗೊಂಡು ಬಂದಿದ್ದೆ. ಅಂದರೆ ಇದಕ್ಕೆ ಫುಲ್ ಸೆಟ್, ದಿವಾನ್ ಸೆಟ್ ನಾನು ಆರ್ಡ್ರ್ ಮಾಡಬೇಕು. ಆದರೆ ಇವಾಗ ಟೆಂಪ್ರರಿಗೆ ಇರಲಿ ಅಂತ ಇದನ್ನು ತೊಗೊಂಡ್ಬಂದಿದ್ದೆ. ಇದು 150 ಅಥವಾ 200 ರುಪೀಸ್ ಅನಿಸುತ್ತೆ ಬರೀ ಬೆಡ್ಶೀಟು. ಇದಕ್ಕೆ ನಾನು ಮುಂಚೆ ತೊಗೊಂಡು ಬಂದಿದ್ದೆ. ಸೊ ನೋಡ್ಬೋದು, ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣಿಸುತ್ತೆ. ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು, ಮನೆಯೆಲ್ಲ ಒಂದು ರೌಂಡ್ ಎಲ್ಲ ಕ್ಲೀನ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಒಂದು ಹೊಸ ಸ್ಯಾರಿ ತೊಗೊಂಡ್ಬಿಟ್ಟು ಆಲ್ಮೋಸ್ಟ್ 1 ವೀಕ್ ಮೇಲಾಯಿತು. ಇದನ್ನು ಸ್ಟಿಚ್ಚಿಂಗ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ತುಂಬ ಚೆನ್ನಾಗಿದೆ, ಇವಾಗಿನ ಟ್ರೆಂಡ್ ಇದು ಸ್ಯಾರಿ. ಫಂಕ್ಷನ್ ಇದೆ, ಸೊ ಅದಕ್ಕೋಸ್ಕರ ಉಡೋಣ ಅಂತ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ಯಾವ ರೀತಿ ಸ್ಯಾರಿ ಇದೆ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ನನ್ನ ಹತ್ರ ಈ ಕಲರ್ ಸ್ಯಾರಿ ಇರಲಿಲ್ಲ, ಅದಕ್ಕೋಸ್ಕರ ಈ ಥರ ಸ್ಯಾರಿ ತೊಗೊಂಡಿದ್ದು ನಾನು. ಬಟ್ ಬ್ಯೂಟಿಫುಲ್ ಆಗಿದೆ, ತುಂಬಾ ಏನು ಲೈಟ್ ವೆಯ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಇದರ ಕಾಂಟ್ರಾಸ್ಟ್ ಬ್ಲೌಸ್ ಬಂದು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಇದು ಬಂದು ಇದರ ಕ್ಯಾಟ್ಲಾಗಲ್ಲಿ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಇದರ ಬ್ಲೌಸ್ ನೋಡ್ತಾ ಇರ್ಬೋದು, ಬ್ಲೌಸ್ ಪೀಸ್ ನೋಡಿ, ಫುಲ್ ವರ್ಕ್ ಇದೆ, ತುಂಬ ಚೆನ್ನಾಗಿದೆ. ಇದನ್ನು ಹೊಲಿಸಿದ ಮೇಲೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ, ನೀವು ನೋಡ್ಬೋದು. ನೋಡಿ, ಈ ರೀತಿ ಫುಲ್ ವರ್ಕ್ ಇದೆ. ಇದರೊಳಗಡೆ ನಾನು ಓಪನ್ ಮಾಡಿಲ್ಲ, ಬಟ್ ಫುಲ್ ವರ್ಕ್ ಇದೆ, ನೋಡ್ತಾ ಇದ್ದೀರಲ್ವ. ಸೊ ನೋಡಿ, ಇಲ್ಲೂ ವರ್ಕ್, ಚಿಕ್ಕ ಫ್ಲವರ್ ಥ್ರೆಡ್ ವರ್ಕ್ ಮಾಡಿದ್ದಾರೆ, ಥ್ರೆಡ್ಡಲ್ಲಿ. ಹಾಗೆ ಇಲ್ಲೆಲ್ಲ ನೋಡಿ, ಇದು ಐ ಥಿಂಕ್ ಮೆಷಿನ್ ವರ್ಕ್ ಅಂದ್ಕೋತೀನಿ. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಮಗಳಿಗೆ ಒಂದು ಆರ್ಡ್ರ್ ಮಾಡಿದ್ದೆ ಬಟ್ಟೆ. ಅಂದರೆ ಇದು ಬಂದು ಅಜ್ಜೋದಲ್ಲೇ ಮಾಡಿರೋಂಥದ್ದು. ತುಂಬಾ ಲೇಟಾಗಿ ಬಂದಿತ್ತು. ನಾನು ಬೇರೆ ಅಂದ್ಕೊಂಡಿದ್ದೆ, ಒಂಥರ ಪಿಂಕ್, ಬಟ್ ಇದು ಕಲರೇ ಬೇರೆ ಇದೆ. ಬಟ್ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಸೇವ್ ಟೈಗರ್ ಇನ್ನೆರಡು ಮಾಡಿದೆ, ಬಟ್ ಅದು ಕ್ಯಾನ್ಸಲ್ ಮಾಡಿದ್ದೀನಿ. ಯಾಕಂದರೆ ತುಂಬಾ ಡಿಲೇ ಆಗುತ್ತೆ ಅಂತ ಅಂದ್ಕೊಂಡೆ. ಅಂದರೆ ನಾನು ಹೊರಗಡೆ ಎಲ್ಲ ಹೋದಾಗ ನನಗೆಲ್ಲ ಬೇಗ ಬೇಗ ಬರೋಕ್ಕಾಗಲ್ಲ, ಅದಕ್ಕೋಸ್ಕರ. ಇಲ್ಲಿ ನೋಡ್ತಾ ಇರ್ಬೋದು, ಈ ಬಟ್ಟೆನ ಆರ್ಡ್ರ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ, ಫ್ಯಾಬ್ರಿಕ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು, ಅಂದರೆ ಸಮ್ಮರ್ ಡೇಸಲ್ಲೆಲ್ಲ ಹಾಕೋಬೋದು. ಸಮ್ಮರ್ ಡೇಸಲ್ಲಿ ತುಂಬಾ ಕಾಟನ್ನ ನಾವು ಮಕ್ಕಳಿಗೆ ಹಾಕಬೇಕಾಗತ್ತೆ. ಯಾಕಂದರೆ ತುಂಬ ಸೆಕೆ ಇರೋದ್ರಿಂದ ನಾವು ಸಮ್ಮರಲ್ಲಿ ಈ ಥರ ಕಾಟನ್ ಬಟ್ಟೆಗಳನ್ನೇ ಜಾಸ್ತಿಯಾಗಿ ಯೂಸ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಬಂದು ಫಲೂಡಾ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ವಾ. ಇದು ಬಂದು ಸ್ಟ್ರಾಬೆರಿ ಫ್ಲೇವರ್. ಆಲ್ರೆಡಿ ನಾನು ಮಾಡಿದ್ದೀನಿ. 1/2 ಲೀಟರ್ ಹಾಲು ತೊಗೊಂಡಿದ್ದೆ. ಹಾಲಿಗೆ ನಾನು ಫಲೂಡಾ ಮಿಕ್ಸ್ ಮಾಡೋದು ಬರುತ್ತೆ, ಇನ್ಸ್ಟೆಂಟ್ ಬರುತ್ತೆ. ಅದನ್ನು ಹಾಕಿಬಿಟ್ಟು ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಹಾಗೆ ಮಾಡಿಟ್ಟಿದ್ದೀನಿ. ಇದನ್ನು ಕೂಲ್ ಆಗೋದಕ್ಕೆ ಬಿಡಬೇಕು. ಇದನ್ನು ಒಂದು 15 ಮಿನಿಟ್ಸ್ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ಅಂದರೆ ಕುದಿಸ್ಕೊಂಡಿದ್ದೀನಿ. ನಾನು ತೊಗೊಂಡಿರುವಂಥದ್ದು ಬಂದುಬಿಟ್ಟು ನೋಡಿ, ಈ ಬ್ರ್ಯಾಂಡ್ ಇದು ಬಂದು ಸ್ಟ್ರಾಬೆರಿ ಫ್ಲೇವರ್ ಬಂದು ಫಲೂಡಾ ಮಿಕ್ಸ್ ಬಂದುಬಿಟ್ಟು ನೋಡ್ತಾ ಇದ್ದೀರಲ್ವ, ತುಂಬ ಚೆನ್ನಾಗಿದೆ. ಈ ಸಮ್ಮರ್ಗಂತೂ ಹೇಳಿ ಮಾಡಿಸಿರುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಎಲ್ಲ ಕಡೆ ಸಿಗುತ್ತೆ ಈ ಫಲೂಡಾ ಮಿಕ್ಸ್ ಅನ್ನುವಂಥದ್ದು. ಸೊ ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಸಮ್ಮರ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ, ಮೂಮೆಂಟ್ಸ್ 100% ವೆಜ್ ಇನ್ಸ್ಟೆಂಟ್ ಫಲೂಡಾ. ಇದು ಬಂದು ಸ್ಟ್ರಾಬೆರಿ ಫ್ಲೇವರ್ ಇದೆ. ಇದರಲ್ಲಿ ಫ್ಲೇವರ್ಸ್ ಬೇರೆ ನಿಮ್ಗೆ ಯಾವ್ದು ಬೇಕು ಆ ಫ್ಲೇವರ್ಸು ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಒಳಗಡೆ ಇರುತ್ತೆ ಅಂತ. ಶುಗರ್, ಆಮೇಲೆ ಸೇಮಿಗೆ, ಶಾವಿಗೆ, ಅದ್ರ ಜೊತೆಗೆ ಸಬ್ಜಾ ಸೀಡ್ಸ್ ಕೂಡ ಇದರಲ್ಲಿ ಆ್ಯಡ್ ಮಾಡಿ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ನಾನು ಕೂಡ ಇವತ್ತು ಮಾಡ್ತಾಯಿದ್ದೀನಿ. 1/2 ಲೀಟರ್ ಹಾಲು ತೊಗೊಂಡು ಅದಕ್ಕೆ ನಾನು ಇದರಲ್ಲಿ ಅರ್ಧದಷ್ಟು, ಅಂದರೆ ಇದು ಬಂದು 1 ಲೀಟ್ರ್ ಹಾಲಿಗೆ ಆಗುವಷ್ಟು ಇದರಲ್ಲಿ ಮಿಕ್ಸ್ ಇರುತ್ತೆ. ನಾನು ಅರ್ಧ ಲೀಟ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು 15 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಆ ಒಂದು
ಸ್ವಲ್ಪ ತಿಕ್ಕಾಗೋ ತನಕ ಚೆನ್ನಾಗಿ ಅದನ್ನು ನೋಡಿ ಈ ರೀತಿ ಕೈ ಆಡಿಸ್ತಾ ಇದ್ದೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ಕೆಳಗಡೆ ಇಟ್ಟಿದ್ದೀನಿ, ಕೂಲ್ ಆಗೋದಕ್ಕೆ ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಇದು ಒಳಗಡೆ ಶುಗರ್ ಅದ್ರ ಜೊತೆಗೆ ಶಾವಿಗೆ ಏನಿರುತ್ತೆ ನೋಡಿ ಆ ರೀತಿ ಇರುತ್ತೆ. ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಬನ್ನಿ ಯಾವ ರೀತಿಯಾಗಿ ನಾನು ಮಾಡ್ತೀನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನಾನು ಬಂದಿಲ್ಲಿ ಗ್ಲಾಸ್ ಬೇರೆ ಏನೋ ಡೆಕೋರೇಟಿವ್ ಗ್ಲಾಸ್ ಏನು ತೊಗೊಂಡಿಲ್ಲ, ಯಾಕಂದರೆ ಇಲ್ಲಿ ಮಕ್ಕಳಿರೋದ್ರಿಂದ ಜಾಸ್ತಿ ಎಲ್ಲ ತೊಗೊಂಡು ಅದನ್ನು ಕೆಳಗಡೆ ಹಾಕ್ತಾರೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ಫಸ್ಟ್ ಬಂದುಬಿಟ್ಟು ಏನು ಅಂದರೆ ಒಂದು ಗ್ಲಾಸ್ಗೆ ಡ್ರೈ ಫ್ರೂಟ್ಸ್ನ ಮಿಕ್ಸ್ನ ನಾನು ಪುಡಿ ಮಾಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೆ. ನೋಡಿ ಇಲ್ಲಿ ಬಂದು ಸಬ್ಜಾ ಸೀಡ್ಸ್ನ ಹೀಗೆ ನೀರಲ್ಲಿ ನಾನು ನೆನೆ ಹಾಕಿದ್ದೆ. ಅದ್ರ ಜೊತೆಗೆ ಸಬ್ಜಾ ಸೀಡ್ಸ್ ಹಾಕಿದ್ದೀನಿ. ಆಮೇಲೆ ಆ ಫಲೂಡಾ ಮಿಕ್ಸ್ ಏನಿದೆ ನೋಡಿ ಅದನ್ನು ಮಾಡ್ಕೊಂಡಿದ್ದೆ ಅಲ್ವ, ಅದನ್ನು ಹಾಕಿ ಕೊನೆಯದಾಗಿ ಏನು ಮಾಡಿದ್ದೀನಿ ಅಂದರೆ ಐಸ್ ಕ್ರೀಮನ್ನು ಹಾಕಿದ್ದೀನಿ. ಐಸ್ ಕ್ರೀಮ್ ಬಂದು ಇದು ಬಂದು ಬಟರ್ ಸ್ಕಾಚ್ ಫ್ಲೇವರ್, ತುಂಬಾ ಚೆನ್ನಾಗಿರುತ್ತೆ ಬಟರ್ ಸ್ಕಾಚ್ ಫ್ಲೇವರ್. ನಾನಿಲ್ಲಿ ಗೋಡಂಬಿ ಅದ್ರ ಜೊತೆಗೆ ದ್ರಾಕ್ಷಿ ಹಾಗೆಯೇ ಬಾದಾಮಿನ ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಫಸ್ಟ್ ಹಾಕಿದ್ದೆ. ಆಮೇಲೆ ಒಂದು ಲೇಯರ್ ಬಂದು ಸಬ್ಜಾ ಸೀಡ್ಸ್ ಹಾಕಿದ್ದೆ. ಆಮೇಲೆ ಆ ಮಿಕ್ಸ್ ಏನಿದೆ ನೋಡಿ ಅದನ್ನು ಕೂಡ ಹಾಕ್ಕೊಂಡು ಕೊನೆಯದಾಗಿ ಐಸ್ ಕ್ರೀಮನ್ನು ಹಾಕಿದ್ದೀನಿ. ಐಸ್ ಕ್ರೀಮ್ ಹಾಕ್ಬಿಟ್ಟು ಇವಾಗ ಟೂಟಿ ಫ್ರೂಟಿ ಬರುತ್ತಲ್ವ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಮನೇಲಿ ಟ್ರೈ ಮಾಡಿ. ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬಾ ಚೆನ್ನಾಗಿರುತ್ತೆ. ಬಹಳ ಬೇಗನೆ ನೀವು ಇದನ್ನು ಮಾಡ್ಕೊಳ್ಬಹುದು. ಹಾಗೆಯೇ ಮುಗಿಸ್ಕೊಂಡು ನಾನು ಒಂದು ರೌಂಡ್ ಈವ್ನಿಂಗ್ ವಾಕ್ ಹೋಗಿದ್ದೆ. ಸೊ ಅದಕ್ಕೆ ಸ್ವಲ್ಪ ತೆಗೆದಿದ್ದೀನಿ ಅಷ್ಟೇ, ಪಾರ್ಕ್ ಹೋಗಿದ್ದೆ. ಇಲ್ಲಿವತ್ತು ನಾನು ಹುರುಳಿ ಕಾಳು ಬರುತ್ತಲ್ವ ಅದ್ರದ್ದು ಚಟ್ನಿ ಮಾಡ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹುರುಳಿ ಕಾಳು, ಅಥವಾ ನಾವು ಕುಡು ಚಟ್ನಿ ಅಂತ ತುಳುವಲ್ಲಿ ಹೇಳ್ತೀವಿ. ತುಂಬ ಚೆನ್ನಾಗಿರುತ್ತೆ. ಗಂಜಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದಕ್ಕೆ ಇದನ್ನು ಇವಾಗ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅಂದರೆ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಫಸ್ಟಿಗೆ ಹುರ್ಕೊಂಡಾದ್ಮೇಲೆ ನಾನು ಸ್ಟವ್ನ ಆಫ್ ಮಾಡಿ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅಂದರೆ ಒಂದು 1/4 ಕಪ್ಪಷ್ಟು ತೆಂಗಿನಕಾಯಿಗೆ ಈ ಒಂದು ಹುರ್ಕೊಂಡಿರುವಂತಹ ಹುರುಳಿ ಬೀಜ ಅಥವಾ ಹುರುಳಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಹುರಿದಿರುವಂತಹ ಹುರುಳಿ ಕಾಳು, ಫ್ರೈ ಮಾಡಿದ್ರೆ ಹುರಿದಿರುವಂತಹ ಹುರುಳಿ ಕಾಳು ಇದು. ನಾನಿವತ್ತು ಗಂಜಿ ಮಾಡಿರುವಂಥದ್ದು. ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ಮಂಗಳೂರು ರೈಸ್ ನಾನು ತೊಗೊಂಡು ಬಂದಿದ್ದೆ, ಇದನ್ನು ನಾನು ಯೂಸ್ ಮಾಡಿದ್ದೀನಿ. ಇದ್ರ ಜೊತೆಗೆ ಹಪ್ಪಳ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಹಪ್ಪಳ, ಆಮೇಲೆ ಇದು ನೋಡಿ ಇದು ಕೂಡ ಅಷ್ಟೇ ತೊಗೊಂಬಂದಿರುವಂಥದ್ದು. ಇವಾಗ ಬಂದು ನಾನು ಚಟ್ನಿನ ಫುಲ್ ಮಿಕ್ಸಿ ಮಾಡ್ಕೊತೀನಿ. ಇದಕ್ಕೆ ಬಂದುಬಿಟ್ಟು ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ. ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೆಣಸು ಕೂಡ ಹಾಕಬೇಕು. ನಾನು ಒಂದು ಸಲ ಇದನ್ನು ಪೌಡ್ರ್ ಮಾಡಿಕೊಂಡು ಆಮೇಲೆ ಮೆಣಸನ್ನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಒಂದು ಸಲ ಚೆನ್ನಾಗಿ ಹಾಗೆಯೇ ಡ್ರೈಯಾಗಿ ಒಂದು ಸಲ ಪೌಡ್ರ್ ಥರ ಮಾಡ್ಕೊತೀನಿ, ಸ್ವಲ್ಪ ನೀರು ಹಾಕಿಬಿಟ್ಟು. ಇಲ್ಲಿ ನೋಡಿ ಈ ರೀತಿ ಪೌಡ್ರ್ ಆದಮೇಲೆ ನಾನಿಲ್ಲಿ 2 ಮೆಣಸನ್ನು ಹಾಕಿದ್ದೀನಿ, ಒಣ ಮೆಣಸನ್ನು 2 ಹಾಕಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ಇದನ್ನು ಪೇಸ್ಟ್ ಥರ ರುಬ್ಕೊಳ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ನೋಡ್ತಾ ಇರ್ಬೋದು ಚಟ್ನಿ ರೆಡಿಯಾಗಿದೆ. ಇಲ್ಲಿ ಹುರುಳಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಗಂಜಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ನೋಡ್ಬೋದು ನಾನು ಹೆಲ್ಮೆಟ್ ಹಾಕ್ಕೊಂಡು ಏನು ಮಾಡ್ತಾ ಇದ್ದೀನಿ ಅಂತ. ಸೊ ಇದು ಹೆಲ್ಮೆಟ್ ಇಲ್ಲೂ ಕೂಡ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಹೆಲ್ಮೆಟ್ ಹಾಕ್ಕೊಂಡು ಏನು ಅಂದರೆ ಸೆಣಗೆ ಹಪ್ಪಳ ಕರಿತಾ ಇದ್ದೆ. ಸೊ ಅದು ಫುಲ್ ಕೈಗೆಲ್ಲ ಸುಟ್ಕೊಂಡು ಹೋಗಿತ್ತು. ಅಂದರೆ ಅದು ಫುಲ್ ರಟ್ಟಿ, ಅಂದರೆ ನನ್ನ ಕೈ ನೋಡ್ತಾ ಇರ್ಬೋದು ನೀವೆಲ್ಲ, 2 ಕೈ ಕೂಡ ಹಾಗೆ ಆಗಿದೆ. ಈ ಕೈ ಕೂಡ ಅಷ್ಟೇ ನೋಡ್ಬೋದು. ನೋಡಿ ಎಲ್ಲ ಕೈಯಲ್ಲೆಲ್ಲ ಗಾಯ ಇದೆ. ಅದಕ್ಕೋಸ್ಕರ ಏನು ಮಾಡಿದೆ, ಒಂದು ಒಳ್ಳೆ ಐಡಿಯಾನ ಹೆಲ್ಮೆಟ್ ಹಾಕ್ಕೊಂಡು ಕರೆದ್ರೆ ಯಾವುದೇ ಅಂದರೆ ಹಪ್ಪಳ, ಸಂಡಿಗೆ, ಅದು ಇನ್ನೊಂದು ಬರುತ್ತಲ್ಲ ಬೋಟಿ ಅಂತ ಹೇಳ್ತೀವಲ್ಲ, ಸೊ ಅದು ಕರೆದಾಗ ಏನಾಗುತ್ತೆ, ಸಿಡಿಯುತ್ತೆ ಮುಖದ ಮೇಲೇ ಎಣ್ಣೆ. ಅದಕ್ಕೋಸ್ಕರ ಆ ಒಂದು ಟ್ರಿಕ್ಕನ್ನು ಫಾಲೋ ಮಾಡಿದೆ. ನಗಬೇಡಿ, ನಿಜವಾಗ ನನ್ನ ಫೇಸ್ ಮೇಲೆ ಎಲ್ಲ ಆಯಿಲ್ ಇಲ್ಲೆಲ್ಲ ಇತ್ತು. ಆಯಿಲ್ ಏನಾಗಿರುವಂಥದ್ದು ಮುಖದ ಮೇಲೆ ಅದು ಏನಾಗುತ್ತೆ, ಸಿಡಿಯುತ್ತೆ ಒಂದ್ಸಲ. ಆವಾಗ ನನ್ನ ಮುಖಕ್ಕೆ ಹೀಗೆ ಬಗ್ಗದಾಗ ಅದು ಸಿಡ್ದಿತ್ತು. ಅದಕ್ಕೋಸ್ಕರ ಒಂದು ಒಳ್ಳೆ ಮೆಥಡ್ನ ಫಾಲೋ ಮಾಡಿದೆ, ಟ್ರಿಕ್ನ ಫಾಲೋ ಮಾಡಿದೆ. ಫೇಸ್ ಮೇಲೆ ಹೆಲ್ಮೆಟ್ ಹಾಕ್ಕೊಂಡ್ರೆ ಏನು ಮುಖದ ಮೇಲೆ ಏನೂ ತಾಗಲ್ಲಲ್ವ, ಅದಕ್ಕೋಸ್ಕರ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ, ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡ್ರೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.